ಒಂದು ಪ್ರಾಥಮಿಕ ಹಂತದ ಜ್ಞಾನವಿಲ್ಲದೆ ಇಲ್ಲಿಗೆ ಕಾಲಿಡುವುದು ಬಹಳ ಅಪಾಯ ಯಾರಿಗೆ? ಅವರಿಗೆಲ್ಲ, ಗಜಲ್ ಸಾಹಿತ್ಯಕ್ಕೆ. ಅಂದರೆ ಇವುಗಳು ಈ ಗಜಲ್ನ ಸೌಂದರ್ಯವನ್ನು ಹಾಳು ಮಾಡುತ್ತೆ. ಅದಕ್ಕೆ ಈ ಬಂಡಾಯ ಎಂಬುದುಂಟಲ್ಲ, ಅದು ಸುಮ್ಮನೆ ಮಾಡಿ. ಸಾಹಿತ್ಯವೇ ಬಂಡಾಯ, ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳಿದ ಪ್ರಯತ್ನಕ್ಕೆ ಈಗ ನಾನು ಉತ್ತರ ಕೊಡ್ತೇನೆ ಹೊರತು, ಇಲ್ಲದ್ರೆ ನಂದು ಹೃದಯ ಉಂಟಲ್ಲ, ಇದನ್ನೆಲ್ಲ ನೋಡಿ ಕೇಳಿ ಜಡಗಟ್ಟಿ ಹೋಗಿದೆ. ನಗುವಿನ ಮುಖವಾಡ ಧರಿಸಿದೆ, ನೋವಾರಿಗೂ ತಿಳಿಯಲೇ ಇಲ್ಲ. ಪ್ರೇಮದ ಪ್ರತೀಕ ಅಂದ್ರೆ ಏನು? ಹೆಣ್ಣನ್ನು ಪ್ರೇಮಿಸ, ತಾಯಿಯನ್ನು ಪ್ರೇಮಿಸಿದಿಲ್ವಾ? ತಂದೆಯನ್ನು ಪ್ರೇಮಿಸಿದಿಲ್ವಾ? ನಾವು ಆಪಸ್ಸು ನಮ್ಮಲ್ಲಿ ಪ್ರೀತಿ ಇಲ್ವಾ? ಗಜಲ್ ದಿಗ್ಗಜ ಮುಹಮ್ಮದ್ ಬಡ್ಡೂರ್ ಅವರ ಗಜಲ್ ಕಹಾನಿ ಕಾರ್ಯಕ್ರಮದ 9ನೇ ಎಪಿಸೋಡ್ಗೆ ವೀಕ್ಷಕರೇ ನಿಮಗೆ ಸ್ವಾಗತ. ಈವರೆಗೆ ನೀವು 8 ಎಪಿಸೋಡ್ಗಳನ್ನು ವೀಕ್ಷಿಸಿದ್ದೀರಿ, ಕಮೆಂಟ್ ಮಾಡಿದ್ದೀರಿ, ನಿಮ್ಮವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ಹಾಗೆಯೇ ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು ಮತ್ತು ನಿಮ್ಮವರೊಂದಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 8ನೇ ಎಪಿಸೋಡ್ನಲ್ಲಿ ಉಮೇಶ್ ಬಾಬು ಅವರ ಗಜಲನ್ನು ಮುಹಮ್ಮದ್ ಬಡ್ಡೂರ್ ಅವರು ಇಲ್ಲಿ ಹಂಚಿಕೊಂಡಿದ್ದರು. ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಅವರು. ಕಾಡಬೇಡ ಗಾಢರಾತ್ರಿ ಹೊದ್ದು ಬಾರೆ ನಿದ್ದೆಯೇ ಎಂಬ ಆ ಗಜಲ್, ಅದಕ್ಕೆ ಅನೇಕ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದು, ಅದರಲ್ಲಿ 2 ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಒಂದು, ಸುಲೈಮಾನ್ ಎಂಬವರು, ಅವರ ಊರು ನಮಗೆ ಗೊತ್ತಿಲ್ಲ. ಇತರರನ್ನು ಬೆಳೆಸುವ ಬಗ್ಗೆ, ಬೆಳೆದರೆ ತನ್ನ ಬೆಳವಣಿಗೆ, ಈ ಚಿಂತನೆ ಈ ಕಾಲದಲ್ಲಿ ಬಹಳ ವಿರಳ. ನಿಮ್ಮ ನಿಷ್ಠುರ ತೀರ್ಮಾನದಲ್ಲಿ ಬಹಳಷ್ಟು ಅರ್ಥವಿದೆ. ಬಕೆಟ್ ಹಿಡಿಯುವ ಮಂದಿಗೆ ಒದ್ದ ಪರಿ ಬಹಳಷ್ಟು ಉತ್ತಮವಾಗಿದೆ. ಈ ವಯಸ್ಸಲ್ಲೂ ಬಡ್ಡೂರು ಸದ್ದು ಜೋರಾಗಿದೆ ಎಂದು ಅವರು ಬರೆದಿದ್ದಾರೆ. ಇನ್ನೊಂದು, ಪಂಚಾಕ್ಷರಿ ಎಂಬವರು ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಶ್ರೀಯುತ ಹಿರಿಯರಾದ ಬಡ್ಡೂರು ಸರ್ ಅವರಿಗೆ ಹಾಗೂ ಗಜಲ್ ರಚಿಸಿದ ಉಮೇಶ ಸಾಸಬಾಳ ದಿಗ್ಗಾವ ಸರ್ ಇರುವರಿಗೂ ಅಭಿನಂದನೆಗಳು. ಉಮೇಶ್ ಸರ್ ಗಜಲ್ ರಚಿಸಿದ್ದಲ್ಲದೆ ಖ್ಯಾತ ಚಿತ್ರಕಲಾವಿದರು, ಸಂಗೀತ ಸಾಹಿತ್ಯ ಬಲ್ಲವರು. ಅವರು ರಚಿಸಿದ ಗಜಲ್ಗಳ ಪುಸ್ತಕ ರೂಪತಾಳಿ ಬರಲೆಂಬುದು ನಮ್ಮ ಆಶಯವಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ಇದು 2 ಕಮೆಂಟ್ಗಳು. ಈಗ ಎಂದಿನಂತೆಯೇ 4 ಮಾತು ಮತ್ತು 1 ಗಜಲ್ ಈ ಕಾರ್ಯಕ್ರಮಕ್ಕಾಗಿ ಬಡ್ಡೂರ್ ಸರ್ ಅವರ ಜೊತೆ ನಾವು ತಿರುಗ್ತಾ ಇದ್ದೇವೆ. ಬಡ್ಡೂರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಹಿಂದೆ ಕೂಡ ಮಾತಾಡಿದ್ವಿ ಗಜಲ್ನ ಬಗ್ಗೆ, ನಿಮ್ಮಲ್ಲಿರುವ ಜ್ಞಾನ ಮತ್ತು ಅದನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುವ ವಿಚಾರದಲ್ಲಿ. ವಿಶೇಷವಾಗಿ ಬರೆದದ್ದೆಲ್ಲ ಕವನ ಅಂತ ಈ ಕಾಲದಲ್ಲಿ ಬರ್ಕೊಳ್ಳುವವರು ಅಂದುಕೊಳ್ತಾ ಇದ್ದಾರೆ. ಗಜಲ್ ಕೂಡ ಹಾಗೆಯೇ ಎಂದು ಭಾವಿಸುವವರು ಇರಬಹುದು. ಬರೆದದ್ದೆಲ್ಲ ಗಜಲು, ಉದ್ದಕ್ಕೆ ಬರೆದರೆ ಗಜಲಾಗುತ್ತೆ, ಸ್ವಲ್ಪ ದೀರ್ಘ ಬರೆದರೆ ಗಜಲಾಗುತ್ತೆ ಅಂತ. ಗಜಲ್ನ ನಿಜಕ್ಕೂ ಟೇಸ್ಟ್ ಏನು? ಅದನ್ನು ಹೇಗೆ ರಚಿಸುವುದು ಮತ್ತು ನೀವು ಹೇಗೆ ಅದಕ್ಕೆ ಶ್ರಮ ಹಾಕ್ತೀರಿ ಅಂತ? ಒಂದೊಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ಆದರೆ ಈ ಸಾಯದೆ ಜಡಗಟ್ಟಿರುವ ಈ ಜಗತ್ತಿನಲ್ಲಿ ಇದರ ಬಗ್ಗೆ ನಿಮಗೆ ಇನ್ನೂ ಉತ್ಸಾಹ ಇದೆಯಲ್ಲ ಎಂಬುದು ನನ್ನನ್ನು ಬಹಳ ಪ್ರೇರೇಪಿಸ್ತದೆ. ಮಕ್ಕಳ ಹೆಣ ಎದುರಲ್ಲಿ ಬೀಳ್ತಾ ಇದೆ, ಜನ ಸ್ಪಂದಿಸುವುದಿಲ್ಲ. ದುಃಖ ಎಂಬುದು ಇಲ್ಲವೇ ಇಲ್ಲ ಯಾರ ಹೃದಯದಲ್ಲಿಯೂ. ಏನೆಂದರೆ ಒಂದು ಮರಣವನ್ನು ಕೂಡ ಒಂದು ವಿಷಯವಾಗಿ ತಕ್ಕೊಂಡು ಅದನ್ನು ನೋಡಿ ಹೋಗುವಂತಹ ಒಂದು ಜಾಯಮಾನದವರಾಗಿ ಬಿಟ್ಟಿದ್ದೇವೆ ನಾವು ಮನುಷ್ಯರ ಎಂಬ ಒಂದು ಯೋಚನೆ ನನ್ನನ್ನು ಕಾಡ್ತಿದೆ. ನಮ್ಮೊಳಗೆ ಭಾವನೆಗಳನ್ನ ಸೃಷ್ಟಿಸ್ತಾ ಇಲ್ಲ. ನಮ್ಮತನವನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ನಾವು ಮನುಷ್ಯರಾಗಿಯೇ ಉಳಿದಿಲ್ಲ. ಕಾರಣ ಬಹಳ ಇದೆ. ಇದಕ್ಕೆ ಕಾರಣ ನಮ್ಮ ನಾಯಕರುಗಳು ಹೌದು, ನಮ್ಮ ಧಾರ್ಮಿಕ ಪಂಡಿತರುಗಳು ಹೌದು, ನಮ್ಮನ್ನು ಬಳಸಿಕೊಳ್ಳುವ ಸಂಘಟನೆಗಳು ಹೌದು. ಏಕೆಂದರೆ ನಾಯಕರುಗಳು ಅವರು ಬೆಳೆಯಲು ಇವರನ್ನು ಒಗ್ಗೂಡಿಸ್ತಾರೆ. ಯಾವುದೋ ಒಂದು ವಿಷಯವನ್ನು ಅವರ ತಲೆಯಲ್ಲಿ ತುಂಬುತ್ತಾರೆ. ಆ ವಿಷಯಗಳು ಇವರ ತನ್ನತನವನ್ನು ಕಳೆದುಕೊಂಡು ಆ ವಿಷಯಗಳಿಂದ ಇವರು ಜಡರಾಗಿ ಇವರು ಮನುಷ್ಯತ್ವವನ್ನೇ ಬಿಟ್ಟಿರುತ್ತಾರೆ. ಪಂಡಿತರುಗಳು ಧಾರ್ಮಿಕ ಅದು ಯಾವುದೇ ಧರ್ಮದಲ್ಲಿರಲಿ ಅವರಿಗೂ ಕೂಡ ಅವರದು ಆ ಬೋಧನೆ ಎಲ್ಲ ಅವರಿಗೆ ಮುಖ್ಯ. ಅವರ ಬೆಳವಣಿಗೆ ಅವರಿಗೆ ಮುಖ್ಯ. ಬೋಧನೆ ಅಲ್ಲ, ಬೋಧನೆಗಳೇ ಇಲ್ಲ. ನಿಜವಾಗಿ ಬೋಧನೆಗಳು ಹೋಗುತ್ತಾ ಇರುವುದು ಸಾಹಿತ್ಯದಲ್ಲಿ ಈಗ. ಹೇಗೆಂದರೆ ಇಸ್ಲಾಮಿಕ್ ಬೋಧನೆಗಳು ಅರಬಿಯಲ್ಲಿರುವುದು,
ಅರಬಿ ಗೊತ್ತಿಲ್ಲ ಜನರಿಗೆ, ಅದರ ತುಣುಕುಗಳು ಹೋಗ್ತಾ ಇದೆ. ಸಾಹಿತ್ಯದ ಅಥವಾ ಹಿಂದೂ ಬೋಧನೆಗಳು ಇರುವುದು ಸಂಸ್ಕೃತದಲ್ಲಿ, ಕ್ರಿಶ್ಚಿಯನ್ ಬೋಧನೆಗಳು ಲ್ಯಾಟಿನ್ನಲ್ಲಿ, ಆ ಭಾಷೆಗಳಿಗೆ ಗೊತ್ತಿಲ್ಲ, ಬೇರೆ ಭಾಷೆಗೆ ಭಾಷಾಂತರಕೊಂಡು ಅದು ಏನೇನೋ ಆಗುತ್ತಾ ಇದೆ ಎಂಬುದು ನನ್ನ ಒಂದು ಸಂಶಯ. ಆ ಮೌಲವಿಗಳು ಅವರಿಗೆ ಬೇಕಾಗಿ ಅವರು ಜನರನ್ನು ಬೆಳೆಸ್ಕೊಳ್ತಾರೆ, ಸ್ವಾಮಿಗಳು ಅವರಿಗೆ ಬೇಕಾಗಿ ಅವರು ಜನರನ್ನು ಬೆಳೆಸ್ಕೊಳ್ತಾರೆ, ಫಾದ್ರಿಗಳು ಅವರಿಗೆ ಬೇಕಾಗಿ ಜನರನ್ನು ಬಳಸಿ ಅವನಾಗಿ ಬೆಳೆಯಲಿಕ್ಕೆ ಯಾರೂ ಬಿಡುವುದಿಲ್ಲ. ಮನುಷ್ಯ ತನ್ನದೆಲ್ಲವನ್ನು ಕಳೆಕೊಂಡು ಈ ಜಡಗಟ್ಟಿದ ಇದರಲ್ಲಿ ನಿಮಗೆ ಇನ್ನೂ ಅದರ ಬಗ್ಗೆ ಒಂದು ವಿಶ್ವಾಸ ಇದೆ ಎಂಬುದುಂಟಲ್ಲ. ಅದಕ್ಕಾಗಿ ನಾನು ಈಗ ಅದನ್ನೇ ಹೇಳ್ತೇನೆ. ಪೈಗಂಬರು ಒಂದು ಮಾತು ಹೇಳಿದ್ದಾರೆ, ಏನೆಂದರೆ ನಾಳೆಯೇ ಪ್ರಳಯ ಅಂತೇಳಿ ನಿಘಂಟಾದರೂ ಕೂಡ ನೀನು ಇಂದೊಂದು ಮರ ನೆಡುವಂತೆ, ಒಂದು ಸಸಿ ನೆಡುವ ಅಂತ, ಒಂದು ಸಸಿ ನೆಡು ಎಂಬುದನ್ನು ಹೇಳಿದ್ದಾರೆ. ಅದಕ್ಕಾಗಿ ನೀವು ಕೇಳಿದ ಪ್ರಯತ್ನಕ್ಕೆ ಈಗ ನಾನು ಉತ್ತರ ಕೊಡ್ತೇನೆ ಹೊರತು, ಇಲ್ಲದ್ರೆ ನನ್ನದು ಹೃದಯ ಉಂಟಲ್ಲ ಇದನ್ನೆಲ್ಲ ನೋಡಿ ಕೇಳಿ ಜಡಗಟ್ಟಿ ಹೋಗಿದೆ. ಗೊತ್ತಾಯ್ತಲ್ಲ? ಸರಿ, ಈ ಗಜಲ್ ಎಂದರೆ ಬಹಳ ಗೊಂದಲಮಯವಾಗಿರುವಂತಹ ಒಂದು ಸಾಹಿತ್ಯ. ನಿಜವಾಗಿ ಗಜಲ್ನ ನಿಯಮಗಳೇ ಗೊತ್ತಿಲ್ಲ ಜನರಿಗೆ, ಗಜಲ್ ಹೇಗೆ ಬರೆಯಬೇಕಂತೇಳಿ ಗೊತ್ತಿಲ್ಲ. ಒಂದು ಪ್ರಾಥಮಿಕ ಹಂತದ ಜ್ಞಾನವಿಲ್ಲದೆ ಇಲ್ಲಿಗೆ ಕಾಲಿಡುವುದು ಬಹಳ ಅಪಾಯ. ಅಪಾಯ ಯಾರಿಗೆ? ಅವರಿಗೆಲ್ಲ, ಗಜಲ್ ಸಾಹಿತ್ಯಕ್ಕೆ. ಗೊತ್ತಾಯ್ತಾ? ಅವರೇನು ಕಾಲು ಇಟ್ಟರೆ ಕೂಡಲೇ ಜಾರಿ ಬೀಳುವ ಸೊಂಟ ಮುರಿಯುವುದಿಲ್ಲ ಅವರದ್ದು, ಆದರೆ ಇದರ ಸೊಂಟವನ್ನು ಮುರಿಸ್ತಾರೆ ಅವರು. ಯಾವುದೇ ಕಾವ್ಯ ಆದರೂ ಅದಕ್ಕೆ ಅದರದ್ದೇ ಒಂದಿದೆ. ಈಗ ಗಜಲ್ ಎಂಬುದರಲ್ಲಿ ನೋಡಿ, ಈಗ 5 ಶೇರ್ಗಳು, ಶೇರ್ಗಳದ್ದು ಇದಕ್ಕಿಂತ ಹೆಚ್ಚು ಇರ್ಬೋದು, ಅದೇನು 5 ಶೇರ್ಗಳೇನು ನಿಯಮ ಅಲ್ಲ, ಆದರೆ 5 ಶೇರ್ಗಳು. ಅದರ ಮೊದಲ ಶೇರನ್ನು ಮತ್ಲಾ ಅಂತ ಹೇಳ್ತಾರೆ. ಮತ್ಲಾ ಎಂದರೆ ಉದಯ. ಉದಯ, ಹೌದು. ಅದು ಅಲ್ಲಿ 2 ಮಿಶ್ರ ಇರ್ತದೆ, ಅಂದರೆ 2 ಲೈನ್, 2 ಸಾಲು ಮಿಶ್ರ. ಈ ಮಕ್ತಾದಲ್ಲಿ ಅದರ ಮೊದಲ ಸಾಲಿನಲ್ಲೂ 2ನೇ ಸಾಲಿನಲ್ಲೂ ಕಾಫಿಯಾ ರದೀಫ್ ಎಂಬುದು ಕಡ್ಡಾಯ. ಕಾಫಿಯಾ ಮತ್ತು ರದೀಫು. ಒಂದು ಉದಾಹರಣೆ ಕೊಡಿ, ಒಂದು ಹಾಡು ಹೇಳಿ. ಕಾಡಬೇಡದಲ್ಲಿ ಇದೆಯಾ ಅದು? ನೀವು ಮೊನ್ನೆ ಹೇಗೆ ಅದು ಮೊದಲ 2 ಲೈನಲ್ಲಿ ಕಾಫಿಯಾ ಯಾವುದು, ರದಿಯ ಯಾವುದು? ಒಂದು ಕಾಡಬೇಡ ಏನು ಹೇಳಿ, ಕಾಡಬೇಡ ಗಾಢ ರಾತ್ರಿ, ಹೊದ್ದು ಬಾರಿ ನಿದ್ದೆ ಅಲ್ವಾ? ಮತ್ತೆ ಏನು ಹೇಳ್ತಾ ಅವರು ಕಡೆಗೆ ಎದ್ದು ಬಾರಿ ನಿದ್ದೆ ಅಂತ ಎದ್ದು ಬಾರಿ ಅನ್ನೋದು ಹೇಳ್ತೇನೆ. ಅಲ್ಲಿ ನಿದ್ದೆ ಎಂಬುದು ರದೀಫ್. ಅದು ಕೊನೆಯವರೆಗೂ ಚೇಂಜ್ ಆಗಲಿಕ್ಕಿಲ್ಲ, ನಿದ್ದೆ ಬೇಕೆ. ಹೌದು. ಇಲ್ಲಿ ಎದ್ದು ಹೊದ್ದು ಬಿದ್ದು ಗುದ್ದು ಅದೆಲ್ಲ ಉಂಟಲ್ಲ, ಅದು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತಾರೆ. ಅದನ್ನು ಕಾಫಿಯಾ ರದೀಫ್ ಎಂದರೆ ಒಂದು ಕುದುರೆಯಲ್ಲಿ ಸವಾರಿ ಮಾಡುವವ ಮೊದಲು ಕೂತವ ಅವನನ್ನು ಕಾಫಿ ಅನ್ನುತ್ತಾರೆ. ಅವನ ಹಿಂದೆ ಅವನನ್ನು ಅಪ್ಪಿ ಹಿಡಿದುಕೊಂಡು ಕೂತವ ಇದ್ದಾನಲ್ಲ, ಅವ ರದೀಫ್ ಆಗಿರ್ತಾರೆ. ಹೌದು. ಅಂದರೆ ಕೊನೆಯಲ್ಲಿ ಕೂತವ ಎಂಬ ಒಂದು ಇದು ಕೂಡ ಇದೆ. ಅದು ಅಲ್ಲಿಂದ ನಾವು ಈ 2ನೇ ಮಿಶ್ರಕ್ಕೆ ಬರುವಾಗ ಅದರ ಮೊದಲ ಸಾಲು ಪ್ಲೇನ್ ಇರ್ತದೆ, 2ನೇ ಸಾಲಿನಲ್ಲಿ ಕಾಫಿಯ ರದೀಫ್ ಬರಬೇಕು. ನಿದ್ದೆ ಹೊದ್ದು. ಈಗ ನಾನು ಯಾರ್ದೋ ಒಂದು ಗಜಲ್ ಓದುವಾಗ ಅದನ್ನು ನಿಮಗೆ ಸರಿಯಾಗಿ ಹೇಳ್ತೀನಿ, ಸ್ವಲ್ಪ ನಿಲ್ಲಿಸ್ತಾ. ಆಮೇಲೆ ಅದು 2ನೇ ಸಾಲು ಆಯಿತು. ಕೊನೆಯ ಸಾಲು 5ನೇ ಸಾಲು ಅಂತ ಹೇಳ್ಕೊಳ್ಳಿ. ಈಗ ಹೆಚ್ಚಾಗಿ 5ನೇ ಸಾಲು ಬರುವುದು, ಅದು ಚಂದ ಕೂಡ, ಯಾಕೆಂದರೆ ಅದನ್ನು ರಾಗಬದ್ಧವಾಗಿ ಹಾಡಲಿಕ್ಕೂ ಆಗ್ತದೆ. ಅದು ಮಕ್ತಾ ಅಂದರೆ ಕೊನೆ ಅಂದರೆ ಅದು ಉದಯ, ಹುಟ್ಟು. ಇದು ಮಕ್ತಾ, ಇದು ಸಾವು. ಅಲ್ಲಿ ಅದು ಇದರ ಮಧ್ಯ 3 ಬರುವಂಥದ್ದು ಶೇರ್ಗಳುಂಟಲ್ಲ, ಅದು ಒಂದು ಬಾಲ್ಯ, ಒಂದು ತಾರುಣ್ಯ, ಒಂದು ವೃದ್ಧಾಪ್ಯ. ಈ 5ಕ್ಕೆ ಒಂದು ವಿಶ್ಲೇಷಣೆ ಕೊಡಬೇಕು. ಹಾಗೆ ಆ ಉದಯದ ಅದು ಉದಯ ಮತ್ತು ಸೂರ್ಯ ಅಸ್ತಮ ಆಗುವಾಗ ಒಂದು ಜಗತ್ತಿಗೆ ಒಂದು ಸೌಂದರ್ಯ ಇರ್ತದೆ. ಅಲ್ಲಿ ಉದಯದ ಸೌಂದರ್ಯದ ನಂತರ ಬೆಳಕ್ಕೆ ಜಗತ್ತಿಗೆ, ಅದೇ ಅಸ್ತಮದ ಸೌಂದರ್ಯದ ನಂತರ ಕತ್ತಲು. ಅರ್ಥ ಆಯ್ತಲ್ಲ? ಅದನ್ನು ಇಟ್ಕೊಂಡು ಅದು ಆ ಹುಸ್ನಲ್ಲಿ ಬರಬೇಕು. ಮೊದಲ ಬರೆಯೋನಿಗೆ ಈ ಪರಿಕಲ್ಪನೆ ಹೌದು, ಆ ಸೌಂದರ್ಯಲ್ಲಿ ಇರಬೇಕು. ಉದಯ ಮತ್ತು ಅಸ್ತಮದ ನಡುವಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ. ಈ ಬಾಲ್ಯದಲ್ಲಿ ಸ್ವಲ್ಪ ತೊಂಟಾಟಿಕೆ ಇದ್ದರೂ ಪರವಾಗಿಲ್ಲ, ತಾರುಣ್ಯದಲ್ಲಿ ಸ್ವಲ್ಪ ಜವಾಬ್ದಾರಿ ಇರಬೇಕು. ಹೌದು. ವೃದ್ಧಾಪ್ಯದಲ್ಲಿ ಪ್ರೌಢತೆ ಇರಬೇಕು. ಹೌದಾ? ಅಲ್ಲಿ ಸಾವಿನಲ್ಲಿ ಸ್ವಲ್ಪ ಶೋಕದೊಂದಿಗೆ ಅದನ್ನೆಲ್ಲವನ್ನು ಮುಗಿಸುವ ಒಂದು ಕನ್ಕ್ಲೂಷನ್ ಕೂಡ ಇರಬೇಕು. ಅದನ್ನು ಕೆಲವರು ಗೈರ್ ಕಾಫಿಯಾ, ಗೈರ್ ರದೀಫು
ಕಾಫಿಯಾ ಇಲ್ಲದೆ ಇಲ್ಲದೆ ಕಾಫಿಯಾ ರದೀಫ್ ಇದರ ಒಂದು ನಿಯಮ ಆಗಿರುವಾಗ ಈ ಗೈರ್ ಕಾಫಿಯಾ ಎಂಬುದು ಎಲ್ಲಿಂದ ಬಂತು? ಅಥವಾ ಗೈರ್ ರದೀಫ್ ಎಂದರೆ ಅದು ಹೇಗೆ ಅದು ಯಾವುದೋ ಒಂದು ಕವನ ಆಗ್ತದೆ ಬಿಡಿ. ಅಲ್ಲ, ಕನ್ನಡದಲ್ಲಿ ಬಂಡಾಯ ಸಾಹಿತ್ಯ ಅಂತೆಲ್ಲ ಇತ್ತಲ್ಲ, ಅದು ಹಾಗೆ ಬೇರೆ. ಇದು ಆಗಿರ್ಬೋದು. ಅದಕ್ಕೆ ಈ ಬಂಡಾಯ ಎಂಬುದುಂಟಲ್ಲ, ಅದು ಸುಮ್ಮನೆ ಮಾಡಿ ಸಾಹಿತ್ಯವೇ ಬಂಡಾಯ ಮತ್ತು ಬಂಡಾಯ ಸಾಹಿತ್ಯ ಅಂತದ್ದು ಖುರಾನ್ ಅದೇನು ಬಂಡಾಯ ಅಲ್ವಾ? ಅದು ಮನುಷ್ಯನನ್ನು ಮನುಷ್ಯನಾಗಿ ಬೆಳೆಸುವಂತಹ ಒಂದು ಬಂಡಾಯ ಅದು. ಹಾಗಾದರೆ ಅವನು ದೇವರೇನು ಬಂಡಾಯ ಸಾಹಿತ್ಯವ? ಸಾಹಿತ್ಯವೇ ಬಂಡಾಯ. ಅದು ಜನರು ದಾರಿ ತಪ್ಪದಂತೆ ನೋಡಿಕೊಳ್ಳುವುದು ಬಂಡಾಯ. ಅದಕ್ಕೆ ಸಾಹಿತ್ಯವೇ ಬೇಕಂತಿಲ್ಲ. ನಮ್ಮ ತಂದೆ ತಾಯಿಗಳು ಸಾಹಿತ್ಯ ಇಲ್ಲದೆ ನಮ್ಮನ್ನು ನೋಡಿಕೊಳ್ಳಿಲ್ವ? ನಾವು ದಾರಿ ತಪ್ಪದ ಹಾಗೆ. ಅವು ಒಂದು ಹೊಸವರು ಇವರನ್ನು ಕೆಲವರು ಜುಲ್ ಕಾಫಿಯಾ, ಎರಡು ಕಾಫಿಯಾ ಅಂತೆ. ಜುಲ್ ಅಂದರೆ ಏನರ್ಥ ಅರಬಿಯಲ್ಲಿ? ಜುಲ್ ಅಂದರೆ ಉಳ್ಳದ್ದು ಅಂತೇಳಿ. ಅಂದರೆ ಜುಲ್ ಕಾಫಿ ಅಂದರೆ ಕಾಫಿಯ ಉಳ್ಳದ್ದು ಇರಲೇಬೇಕು. ಅದನ್ನು ಕೆಲವರು ಹೇಳ್ತಾರೆ ಎರಡು ಕಾಫಿಯಾ ಅಂತೇಳಿ. ಆ ಎರಡು ಎಂಬ ಶಬ್ದ ಅಲ್ಲಿ ಎಲ್ಲಿ ಬಂತು? ಇದೆಯಾ? ಜುಲ್ ಕರ್ನೈನ್ ಏನು ಅರ್ಥ? ಎರಡು ಕೊಂಬು ಉಳ್ಳವ. ಜುಲ್ ಎಂದರೆ ಎರಡು, ಉಳ್ಳವ ಏನು? ಎರಡು ಕೊಂಬು. ದುನ್ನೂರೈನ್ ಎರಡು ಕಣ್ಣು ಉಳ್ಳವ. ಅದಕ್ಕೆ ಬೇರೆ ಅರ್ಥ ಉಂಟು, ಸಾಂಕೇತಿಕ ಅರ್ಥ ಬೇರೆ ಇದೆ, ಅದು ವಿಷಯ ಬಿಡಿ. ಅದು ಹೀಗೆ ಇದನ್ನೆಲ್ಲ ಸುಮ್ಮನೆ ಜುಲ್ ಕಾಫಿಯಾ, ಎರಡು ಕಾಫಿಯಾ. ಅಂದರೆ ಇವುಗಳು ಈ ಗಜಲ್ನ ಸೌಂದರ್ಯವನ್ನು ಹಾಳು ಮಾಡುತ್ತೆ ಅಂತ ನೀವು? ಎಲ್ಲ ಹಾಳು ಮಾಡ್ತದೆ ಎಲ್ಲವನ್ನು. ಈಗ ಇರುವುದೇ ಎಲ್ಲದರಲ್ಲಿ ಮಿಶ್ರ ಮಾಡುವುದು. ಹಾಲು ಮಾರುವ ನೀರು ಬೆರೆಸಿ ಮಾರಿದಂತೆ. ಪಾಪ ಅವನಿಗೆ ಯಾವ 1 ಲೀಟರ್ ತಗೊಂಡು ಅಂಥದ್ರಲ್ಲಿ ಹೊಸ ಪ್ರಯೋಗ ಮಾಡುವುದು ಯಾಕೆ ತಪ್ಪಾಗ್ತದೆ ಅಂತ. ಇದು ಗಜಲ್ ಒಂದು ನಾರ್ಮಲ್ ಗಜಲ್ ಎಂಬ ಹೆಸರು ಯಾಕೆ ಇಟ್ಕೊಳ್ತೀವಿ? ಬೇರೆ ಒಂದು ಹೆಸರಿಡಿ. ನಿಮಗೆ ಹೊಸ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ, ಹೊಸ ಹೆಸರು ಯಾಕೆ ಇಡ್ಲಿಕ್ಕೆ ಸಾಧ್ಯ? ಗಜಲ್ ಅಂತ ಯಾಕೆ ಇಡಬೇಕಲ್ಲ? ಹೌದು, ಗಜಲ್ನ ಹೆಸರಿನಲ್ಲಿ ಯಾಕೆ ಹೇಳ್ತೀರಿ ಅಲ್ವಾ? ಕತೆ ಅಂದರೆ ಕಥೆಯಾಗೇ ಇದ್ರು. ಅದಕ್ಕೆ ಒಂದು ಒಳ ಆವರಣ ಇದೆ, ಒಂದು ಹೊರ ಆವರಣ ಇದೆ. ಆ ಎರಡು ಆವರಣಗಳು ಇದ್ದುಕೊಂಡದ್ದು ಒಂದು ಕಥೆಯಾಗಿರಬೇಕು ಅಲ್ವಾ? ಅದನ್ನು ಕಥೆಯನ್ನು ಬರೆದು ವ್ಯಥೆ ಅಂತ ಹೇಳಿದರೆ ಆಗ್ತದೆ? ಇಲ್ಲ, ವ್ಯಥೆ ಇದ್ದೇ ಒಂದು ಬೇರೆ ಒಂದು ಇತ್ತು ತನ್ನಿ. ನೀವು ಒಂದು ಪ್ರಕಾರವೇ ತನ್ನಿ, ಒಂದು ಪ್ರಕಾರವೇ ತನ್ನಿ. ಯಾರು ಬೇಡ ಅಂತ ಹೇಳಿದ್ದು? ಸಂಶೋಧನೆ ಮಾಡಿ, ಸಂಶೋಧನೆ ಮಾಡಿದ್ದನ್ನು ಹಾಳು ಮಾಡಬೇಡಿ. ಏನು ಹೇಳ್ತೀರಾ? ಅಲ್ಲ, ವಿವರಗಳು ಅದೇ. ಈ ಗಜಲ್ ಉಂಟಲ್ಲ, ನಾವು ಅಭ್ಯಾಸ ಮಾಡಿಕೊಳ್ಳುವ. ಅದು ತಪ್ಪು. ಆ ತಪ್ಪು ಉಂಟಲ್ಲ, ದೊಡ್ಡ ದೊಡ್ಡ ಗಜಲ್ಕಾರರು ಮಾಡಿದ್ದಾರೆ. ಬರೀ ಇವರಿಗೆಲ್ಲ ಹೇಳುವುದು ನಾವು. ಕಾಫಿಯಾ ರದೀಫ್ಗಳ ಇದು ನಿಯಮಗಳನ್ನು ಇಟ್ಟುಕೊಂಡು ಇರುವಾಗ ಅದು ಏನು, ಅದಕ್ಕೆ ಜಿಂಕೆ ಎಂಬ ಒಂದು ಅರ್ಥ ಇತ್ತು. ಜಿಂಕೆ ಮರಿ ಎಂಬ ಅರ್ಥವಿದೆ, ಜಿಂಕೆಯ ಆಕ್ರಂದನೆ ಎಂಬ ಅರ್ಥವೂ ಇದೆ. ಅದು ಮತ್ತೆ ಹೌದು. ಅದು ಯಾಕೆಂದರೆ ಅದು ಪ್ರೇಮದ ಒಂದು ಪ್ರತೀಕ ಗಜಲ್ ಎಂಬುದು. ಅದಕ್ಕೆ ಇವರು ಹುಡುಗಿಯರ ಬಗ್ಗೆ ಗಜಲ್ ಬಿಡಿ. ಪ್ರೇಮದ ಪ್ರತೀಕ ಅಂದರೆ ಏನು? ಹೆಣ್ಣನ್ನು ಪ್ರೇಮಿಸಿದ, ತಾಯಿಯನ್ನು ಪ್ರೇಮಿಸಿದ್ದಿಲ್ವಾ? ತಂದೆಯನ್ನು ಪ್ರೇಮಿಸಿದಿಲ್ವಾ? ನಾವು ಆಪಸ್ಸಲ್ಲಿ ನಮ್ಮಲ್ಲಿ ಪ್ರೀತಿ ಇಲ್ವಾ? ನಾವು ಮರವನ್ನು ಪ್ರೀತಿಸುವುದಿಲ್ವಾ? ನಾವು ನದಿಯನ್ನು ಪ್ರೀತಿಸುವುದಿಲ್ವಾ? ಪ್ರಾಣಿಗಳನ್ನು ಪ್ರೀತಿಸುವುದಿಲ್ಲ ಇಲ್ವಾ? ಮತ್ತೆ ಈ ಪ್ರೇಮ ಅಂತ ಕೂಡಲೇ ನಿಮ್ಮ ಮನಸ್ಸು ಇಡೀ ಹೆಣ್ಣಿನ ಹತ್ರ, ಹೆಣ್ಣು ಮತ್ತು ಗಂಡಿನ ನಡುವೆ ಯಾಕೆ ಸುತ್ತಬೇಕು? ಯಾಕೆ ಸುತ್ತಬೇಕು? ಅಲ್ಲ, ಅದರಲ್ಲಿ ಸುತ್ತುವವರು ಸುತ್ತಲಿ. ಈ ನಮ್ಮಂಥವರೆಲ್ಲ ಗಜಲ್ ಅಂದರೆ ಅದು ಅಂತ ಯಾಕೆ ಗ್ರಹಿಸಬೇಕು? ಅದು ಪ್ರೇಮದ ಪ್ರತೀಕ. ಅದು ಪ್ರೇಮ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಅಲ್ಲಿಂದ, ಮೇಲಿಂದ, ಅವನಿಂದ ಸ್ಟಾರ್ಟ್ ಆಗಬೇಕು. ಮತ್ತು ಅವನ ಸೃಷ್ಟಿಗಳನ್ನು ನಾವು ಪ್ರೇಮಿಸಬೇಕು. ಅದು ಎಲ್ಲವೂ ಬಂತು, ಆಗ ಪ್ರೇಮ ಪೂರ್ತಿ ಆಯಿತು. ತುಂಬ ವಿಶಾಲ ಅರ್ಥವನ್ನು ಹೊಂದಿರುತ್ತೆ. ಹೌದು, ಮತ್ತು ವಿಶಾಲ ವಸ್ತುಗಳು ಕೂಡ ಸಿಗುತ್ತೆ ಹಾಗೆ ಮಾಡಿದಾಗ. ಹೌದು, ನೀವು ತಗೊಳ್ಳಿ ಒಂದೊಂದು ಶೇರ್ಗಳನ್ನು ಉಂಟಲ್ಲ, ನಾವು ನೆಕ್ಸ್ಟ್ ಎಪಿಸೋಡ್ ಎಷ್ಟೆಲ್ಲ ಹೋಗ್ತದೆ ಅದು ನನಗೆ ಗೊತ್ತಿಲ್ಲ. ಅಲ್ಲಿ ಒಂದೊಂದು ದೊಡ್ಡ ದೊಡ್ಡ ಶಾಯರಿಗಳ ಶೇರನ್ನು ತೆಕ್ಕೊಳ್ಳೋದು ಅವರು ಏನು ಹೇಳಿದ್ದಾರೆ ಎಂಬುದನ್ನು ಸ್ವಲ್ಪ ವಿವರಿಸಿ ಮಾಡಿ. ಓಕೆ, ನೀವು ಸಾಕಷ್ಟು ವಿವರಿಸಿದಿರಿ ಗಜಲ್ನ ಬಗ್ಗೆ. ಇನ್ನೂ ಕೂಡ ಮುಂದಿನ ಎಪಿಸೋಡ್ನಲ್ಲಿ ಕೂಡ ನಮಗೆ ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಅಂದರೆ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಬಹಳ ದಾಹ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಒಂದು ಶೇರ್ನೊಂದಿಗೆ, ಒಂದು ಗಜಲ್ನೊಂದಿಗೆ ನಿಮ್ಮ ಎಪಿಸೋಡನ್ನು ಮುಂದುವರಿಸಿ. ಇದೊಂದು ಗಜಲ್ ಪಾರ್ವತಿ ಬುಡೂರ್ ಅಂತೇಳಿ. ಪಾರ್ವತಿ ಬುಡೂರ್, ಹೌದು, ಅವರು ಯಾದಗಿರಿ ಅವರಿ ಮೋಸ್ಟ್ಲಿ. ಒಂದು 2 ಫಂಕ್ಷನ್ನಲ್ಲಿ ಸಿಕ್ಕಿದ್ದಾರೆ. ಪಾಪ ಒಳ್ಳೆ ಹೇಳ್ತಾರೆ. ಸ್ವಲ್ಪ ಅರ್ಥವತ್ತಾದ ಗಜಲ್. ಹೌದು, ಅರ್ಥವತ್ತವಾಗಿ ಸ್ವಲ್ಪ ಇಲ್ಲಿ ಬಿಡಿ. ಈಗ ಪ್ರಾಥಮಿಕ ಹಂತವಂತ ಹೇಳ್ಬೋದು, ಆದರೂ ಚೆನ್ನಾಗಿ ಬರೀತಾರೆ. ವಿಷಯಗಳು
ಅಲ್ಲಿ ತರುವ ವಿಚಾರಗಳೆಲ್ಲ ಉಂಟಲ್ಲ ಬರೀ ಒಳ್ಳೆ ಇರ್ತದೆ ಅಂತಕೋ. ಯಾಕೆಂದರೆ ಎಲ್ಲರಿಗೂ ಒಂದು ಎಸ್ ಅಲ್ಲ, ಬೆಳೆಸಬೇಕು. ನೀವು ಬೆಳೆದಿದ್ದೀರಿ, ನೀವು ಈ ಹಂತಕ್ಕೆ ಬಂದಿದ್ದೀರಿ. ಹೊಸಬ್ರು ನಾನು ಹಿಂದೂ ವಿದ್ಯಾರ್ಥಿ, ಅದು ನಿಮ್ಮ ಸೌಜನ್ಯ ಅಂತ ನಾವು ಗ್ರಹಿಸಬಹುದು. ನೀವು ಈಗಲೂ ಕೂಡ ವಿದ್ಯಾರ್ಥಿ ಅಂತಲೇ ಹೇಳ್ತಾ ಇದ್ದೀರಿ. ನಾವು ಕಲಿತುಕೊಂಡು ಬರುವಾಗ ನಾವು ಕಲಿಯಲಿಕ್ಕೆ ಎಷ್ಟು ಇದೆ ಎಂಬುದರ ಬಗ್ಗೆ ನಮಗೆ ಭಯ ಆಗ್ತದೆ. ಏನು ಕಲಿತಿಲ್ಲ, ಸಾಗರ ಇದು, ವಿದ್ಯೆ ಎಂಬುದು ಸಾಗರ. ಒಂದು ಗುಟುಕು ನಮ್ಮಲ್ಲಿ ಬಿದ್ದ ಕೂಡಲೇ ಬರುವುದು ಅಹಂಕಾರ, ಅದು ಬರ್ಲಿಕ್ಕೆ ಕೊಡುದು. ಅದಕ್ಕಾಗಿ ಪಾರ್ವತಿ ಬುಡೂರ್, ಪಾರ್ವತಿ ದೇಸಾಯಿ ಬುಡೂರ್ ಅಂತೇಳಿ ಅವರು ಯಾದಗಿರಿಯಲ್ಲಿ, ಅವರ ಮನೆ ದೊಡ್ಡ ಮನೆ ತಾನೆ. ಅವ್ರನ್ನ ನೋಡುವಾಗ ಗೊತ್ತಾಗ್ತದೆ, ಅವರಿಂದ ಮಾತನಾಡುವಾಗ ಗೊತ್ತಾಗ್ತದೆ. ಒಳ್ಳೆಯ ಒಂದು ಹೆಂಗಸರು. ನಗುವಿನ ಮುಖವಾಡ ಧರಿಸಿದೆ, ನೋವಾರಿಗೂ ತಿಳಿಯಲೇ ಇಲ್ಲ. ನಗುವಿನ ಮುಖವಾಡ ಧರಿಸಿದೆ, ನೋವು ಯಾರಿಗೂ ತಿಳಿಯಲೇ ಇಲ್ಲ. ತಿಳಿಯಲೇ ಎಂಬುದು ಕಾಫಿಯಾ, ಇಲ್ಲ ಎಂಬುದು ರದೀಫ್. ನಗುವಿನ ಮುಖವಾಡ ಧರಿಸಿದೆ, ನೋವಾರಿಗೂ ತಿಳಿಯಲೇ ಇಲ್ಲ. ಕಂಬಣಿಯನ್ನು ತಡೆ ಹಿಡಿದೆ ಕಣ್ಣಂಚಲಿ, ಕಂಬಣಿಯ ತಡೆ ಹಿಡಿದೆ ಕಣ್ಣಂಚಲಿ. ನೀರೆನಿತು ಉಳಿಯಲೇ ಇಲ್ಲ, ನೀರೆನಿತು ಉಳಿಯಲೇ ಇಲ್ಲ. ನಗುವಿನ ಮುಖವಾಡ ಧರಿಸಿದೆ, ನೋವಾರಿಗೂ ತಿಳಿಯಲೇ ಇಲ್ಲ. ಹೃದಯದ ಬಾಗಿಲ ತೆರೆದಿಟ್ಟೆ, ಪ್ರೀತಿಯ ಹಣತೆ ಹಚ್ಚಲು. ಹೃದಯದ ಬಾಗಿಲ ತೆರೆದಿಟ್ಟೆ, ಪ್ರೀತಿಯ ಹಣತೆ ಹಚ್ಚಲು. ಬಯಕೆಯ ಹಾದಿಯಲಿ, ಬಯಕೆಯ ಹಾದಿಯಲಿ, ಒಳವಿನ ನೆರಳು ಸುಳಿಯಲೇ ಇಲ್ಲ, ಒಳವಿನ ನೆರಳು ಸುಳಿಯಲೇ ಇಲ್ಲ. ನಗುವಿನ ಮುಖವಾಡ ಧರಿಸಿದೆ, ನೋವಾರಿಗೂ ತಿಳಿಯಲೇ ಇಲ್ಲ. ಇಲ್ಲಿ ನೋಡಿ, ಹೃದಯದ ಬಾಗಿಲು ತೆರೆದಿಟ್ಟ ಪ್ರೀತಿಯ ಹಣತೆಯ ಹಚ್ಚಲು, ಪ್ಲೈನ್, ಕಾಫಿಯೋ ಇಲ್ಲ, ರದೀಫ್ ಇಲ್ಲ. ಎರಡನೇ ಸಲ ಬಯಕೆಯ ಹಾದಿಯಲ್ಲಿ ಒಲವಿನ ನೆರಳು ಸುಳಿಯಲೇ ಇಲ್ಲ. ಆರಂಭದಲ್ಲಿ ಎಷ್ಟು ಒಂದು ಆ ಎರಡು ಲೈನ್ಗೆ ಎಂಥ ಶಕ್ತಿ ಕೊಡ್ತದೆ ಕಾಫಿಯ ರದೀಫು. ಅದನ್ನು ಆಲೋಚನೆ ಮಾಡಬೇಕು. ಒಳ್ಳೆ ಬರೆದಿದ್ದಾರೆ ಕುಡಿ. ಜ್ಞಾನದ ದೀಪ ಹಚ್ಚಿಟ್ಟ ದಿನವು ಅಹಂಕಾರದ ಕತ್ತಲೆ ಸೀಳಲು. ಜ್ಞಾನದ ದೀಪ ಹಚ್ಚಿಟ್ಟ ದಿನವು ಅಹಂಕಾರದ ಕತ್ತಲೆ ಸೀಳಲು. ಎದೆಗೂಡಿನ ಮಮಕಾರದ ನಂಟು, ಎದೆಗೂಡಿನ ಮಮಕಾರದ ನಂಟು ಎಂದಿಗೂ ಅಳಿಯಲೇ ಇಲ್ಲ, ಎಂದಿಗೂ ಅಳಿಯಲೇ ಇಲ್ಲ. ಅಳಿಯಲೇ ಇಲ್ಲ, ಅದು ಆರಂಭದಲ್ಲಿ ಹಾಗೆ ಇದೆ. ಅದು ತಿಳಿಯಲಿ ಇಲ್ಲ, ಉಳಿಯಲಿ ಸುಳಿಯಲಿ ಅಳಿಯಲಿ, ಇದು ಕಾಫಿಯ ಇಲ್ಲ ಎಂಬುದು ರದೀಫ್. ಸರಿ, ಎಲ್ಲರೂ ನೆನಪಿಕೊಳ್ಳಿ. ಬಾಯಾರಿದ ಭೂಮಿಗೆ ತಂಪೆರೆಯಲು, ಬಾಯಾರಿದ ಭೂಮಿಗೆ ತಂಪೆರೆಯಲು ವರುಣನ ಬೇಡಿದೆ. ಬಾಯಾರಿದ ಭೂಮಿಗೆ ತಂಪೆರೆಯಲು ವರುಣನ ಬೇಡಿದೆ. ಕರುಣೆಯ ಹನಿಗಳು ಬಾನಿಂದ, ಕರುಣೆಯ ಹನಿಗಳು ಬಾನಿಂದದರೆಗೆ ಇಳಿಯಲೇ ಇಲ್ಲ, ಬಾನಿಂದದರೆಗೆ ಇಳಿಯಲೇ ಇಲ್ಲ. ಕಾಲಚಕ್ರಕ್ಕೆ ಸಿಲುಕಿ ಸವೆದೆವು, ಎಷ್ಟೋ ವಸಂತಗಳು ಶಿವೆ. ಶಿವೆ ಎಂಬುದು ಅವರ ಇದು ಗೊತ್ತಾಯ್ತಲ್ಲ, ಪಾರ್ವತಿ ಶಿವನ ಹೆಂಡತಿ. ಅದು ಆ ಕಾವ್ಯನಾಮವನ್ನು ಮಾಡಿಕೊಂಡು ಅವರು ಇಟ್ಟುಕೊಂಡಿದ್ದಾರೆ, ತಿಳಿಬೇಕು. ಕಾಲಚಕ್ರಕ್ಕೆ ಸಿಲಿದು ಸವೆದೆವು, ಎಷ್ಟೋ ವಸಂತಗಳು ಶಿವೆ. ಕಾಲಚಕ್ರಕ್ಕೆ ಸವೆದು ಹೋದವು ಎಷ್ಟೋ ವಸಂತಗಳು. ಹೌದು,
ಕಾಲಚಕ್ರಕ್ಕೆ ಸಿಲುಕಿ ಸವೆದವು ಎಷ್ಟೋ ವಸಂತಗಳು ಶಿವೆ. ಬದುಕಿನ ಭಾರ ಕರಗದೆ ಮನದ, ಬದುಕಿನ ಭಾರ ಕರಗದೆ ಮನದ, ಆತಂಕ ಕಳೆಯಲೇ ಇಲ್ಲ, ಆತಂಕ ಕಳೆಯಲೇ ಇಲ್ಲ, ಆತಂಕ ಕಳೆಯಲೇ ಇಲ್ಲ. ಧನ್ಯವಾದಗಳು. ಬಹಳ ವಿಷಾದ ಗೀತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕಡೆಯೂ ಕೂಡ ವಿಷಾದವನ್ನು ತುಂಬಿಕೊಂಡೇ ಬಂದಂತಹ ಎರಡೆರಡು ಗೆರೆಗಳ 5 ನೀವು ಏನು ಹೇಳಿದ್ದೀರಿ 5 ಗೆರೆಗಳಲ್ಲಿ ಬಹಳ ವಿಷಾದ ಗೀತೆಯನ್ನು ಬಹಳ ಚೆನ್ನಾಗಿ ನಮ್ಮ ಎದುರು ಅವರು ಮಂಡಿಸಿದ್ದಾರೆ. ಅದಕ್ಕೆ ಅಷ್ಟೇ ಒಳ್ಳೆಯ ಧ್ವನಿಯನ್ನು ನೀಡಿ ಜೀವ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಬಡ್ಡೂರು ಸರ್ ಅವರ ಜೊತೆಗಿನ ಗಜಲ್ ಕಹಾನಿಯ 9ನೇ ಎಪಿಸೋಡ್. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.